ಒಳಗ್ ಕುಂದಿರ್ಬೇಕಿಲ್ಲ ತಂಗಿ, ತನ ತಂಡೈತಿ, ಒಳಗ್ ಕುಂದಿರ್ಬೇಕಿಲ್ಲ. ಇಲ್ಲ ಬೇ ನಡಿತೈತಿ. ಅನ್ನ ಅನ್ನ ಬರತಾರತ್ತಾನೆ ನಿನ್ನ ದಾರ್ಯಾಗದಾರತ್ತ. ಆಯ್ತು ಬಂದ್ರತ್ತವ. ಇಲ್ಲೇ ಬಸ್ ಸ್ಟ್ಯಾಂಡ್ ಕದ ಆಗಲೇ ಫೋನ್ ಹಚ್ಚಿದ್ದ, ಬಸ್ ಸ್ಟ್ಯಾಂಡ್ ಕದ ಬರಾತೀವಿ ಅಂತ ಅಂದ. ಬಂದ್ರ ನನಗೂ ಒಂದಿಟ್ ಕೆಲಸ ಆಗಿರಾಕಿತ್ವ, ನನಗ್ ಮಾಡಿ ಸಾಕಾಗತೈತಿ ನೋಡ. ಅವರು ವೈನಿಗಿ ನಮ್ಮ ಊರಾಗೈತಿ, ಅವ್ರಿಗೆ ನಾ ಸಾಂದಿರ್ತೈತಿ ಕೂಸ. ಗಂಡನ ಮನ್ಯಾಗ ಏನ್ ಬಂದ್ರು ಕೆಲಸ ಬಗ್ಸಿ ಮತ್ ಆಗೋ ಎತ್ತಂದು ಅವ್ರ ಸುಮ್ಮ ಈಗ ಮದ್ವಿ ಸಂಬಂಧ ಅಷ್ಟೇ ಕಳ್ಸ್ಯಾರ ಅನಿವಾರ್ಯದಿಂದ ನನಗ್ ಅನಸ್ತೈತಿ. ಅದಕ್ ಮತ್ ಅವ್ರ ಕರ್ಕೊಂಡ್ ಹೋಗ್ತಾರ ಅನಸ್ತೈತಿ. ನೀ ಎಲ್ಲಾ ಇಲ್ಲೇ ಇರ್ತಾರತ್ ಮಾಡ್ಯಾನ. ನಿನ್ ಮಗಳೇ 3 ಕಳಿಸ್ತೇನಿ, ತಿರುಗಿ 3 ಆಗೈತ, ಅದಕ್ಕೇನಾಕೈತಿ. ನಾವೇನು ಎಲ್ಲ 1 ತಿಂಗಳದಾಗ ಎಲ್ಲ ಮಾಡೇವಿ. ಮತ್ತ ನಾನು ಇನ್ನು 1 ತಿಂಗಳದಾಗ ಎದ್ದು ಮಾಡ್ಲೇನು ಬಿ, ಮಾಡಿಸ್ತೀನಿ. ಎಲ್ಲ ಕೊಡು, 1 ತಿಂಗಳದ ಇರ್ತೈತಿ. ನಮ್ಗತ್ತೆ ಎಲ್ಲ ನಿಮ್ದು ಇರ್ತೈತೇನ? ಸುಮ್ ಕುಂದಿರು. ಎಲ್ಲಾ ನಮ್ಗತ್ತೆ ನೀವೆಲ್ಲ ಗಟ್ಟಿಲ್ಲ, ನೀವೆಲ್ಲ ಈಗ ಸೂಕ್ಷ್ಮ, ನಾವೆಲ್ಲ ಜವಾರಿ ಊಟ ತಿಂದವರು. ಈಗೇನೆಲ್ಲ ಕಲ್ಬರ್ಕಿ ಹ್ಯಾಬ್ರೇಟ್ ಊಟ ಈಗ ನಡಿದಿಲ್ ತಂಗಿ, ಸುಮ್ ಕುಂದ್ರು. ನಮ್ಮ ಮನ್ಯಾಗದಿ ಮತ್ ನಿನ್ ಗಂಡನ ಮನ್ಯಾಗಿನವ್ರ ಈ ಹುಡುಗಿ ಏನ್ರ ಕೆಲಸ ಹಚ್ಚಾರನ ಮಾಡ್ಯಾರನ, ಅದಕ್ಕ ನೆಗಡಿ ತಂಪಾಗೈತನ ಜ್ವರ ಬಂದೈತನ ಅವು ಹೆಸರು ಬರ್ತಾವ. ನಿನ್ಗೇನ್ ಗೊತ್ತೈತಿ, ಸುಮ್ ಕುಂದ್ರು. ಹಂಗಾದ್ರೆ ಗಂಡನ ಮನ್ಯಾಗ ಏನ್ರಿ ಮಾಡಿದ್ರು ಅದನ್ನು ಅಂತಾರಲ್ಲ, ಏನ ಹಚ್ಚಾರ ಕಾಂತೈತಿ ಹುಡುಗಿಗಿ, ಅದಕ್ಕ ಹಂಗಾಗೈತ್ ನೋಡತ್ ಅನಸ್ತೈತಿಲ್ಲ. ನೀನು ಬಾ ಮಾತಾಡಕ್ಕೆ ಆಗ್ಬಿಡು ತಂಗಿ. ಹೋಗ್ಲಿ ಬಿಡು. ಈಗೇನ ನಾವೇನು ಬೇಕತ್ಲಿ ಕರ್ಸತ್ತೇನು, ಮಡ್ಜಿ ಹಿಡ್ಕೊಂಡ್ ಕೂತೇವಿ. ಮತ್ತೆ ಅನಿವಾರ್ಯ ಕರ್ಯಾಕತ್ತೇವ್, ನಮ್ದು 5ರಾಗೆ ಕರ್ಕೊಂಡ್ ಬರೋದಕ್ಕಿತ್ತು. ಮತ್ ಇನ್ನೇನ್ ಮಾಡಾಕತ್ತೈತಿ, ಅನಿವಾರ್ಯ ಸಂದರ್ಭ ಬಂದೈತಿ, ಹಂಗಾಗಿ ಕರ್ಕೊಂಡ್ ಬರಾಕತ್ತೈತಿ. ಬಿಡು, ನೀ ಅಷ್ಟ್ ನಿಮ್ ವೈನಿ ಪರವಾಗಿ ಮಾತಾಡಕತ್ತಿ, ಏನ್ ಸುದ್ದಿ. ಒಮ್ಮೆ ಎಲ್ಲಿ ಪ್ರೀತಿ ಬಂದ್ಬಿಟ್ಟೈತಿ ನಿನ್ ವೈನಿ ಮೇಲೆ. ನಮ್ಗೇನ್ ಗೊತ್ತು ಇಟ್ಟು ಜಲ್ದಿ ಮದ್ವಿ ಇದಾಕೈತಿ. ಇವ ಬಾಡೆ ಪಟ್ಟನೆ ಹೋಗಂಟ್ಲಿ, ಆ ಹುಡುಗಿ ಕಣ್ಣಿಲ್ಲ ಅನ್ನಂಗ ಇವ ಒಪ್ಕೊಂಡ್ ಕೂತಾನ. ಏನ್ ದೊಡ್ಡ ತ್ರಿಪುರ ಸುಂದರಿ ಇದ್ದರ್ಗತಿ ಇವ ಒಪ್ಕೊಂಡ್ ಕೂತಾನ. ಅವ್ರೇನ್ ಮಾಡೋರಲ್ಲ ಮಟ್ಟರಲ್ಲ ಇಟ್ಟು ಕೂತಾನಿ. ಇವನ್ ಜೊತೆ ಅವ್ರ ಅಣ್ಣನ್ ಸಪೋರ್ಟ್ ಬೇರೆ ಅವಂದು. ಮತ್ತೇನ್ ಮಾಡ್ತಾರ, ಅದಕ್ಕ ಇಬ್ರು ಅಟ್ ಜಿಗಿದಾಡಕತ್ತಾರ. ಇನ್ನೊಂದ್ಯಾರು ನೋಡಿದ್ರು ಬರ್ತಿತ್ ಬಿಡಬೇ. ತೀರಾ ಇವನು ಸಂತು ಏನ ಹಂಗೇನ ತಪ್ಪರಿ ಏನ್ ಹೌವ ಅನ್ನಂಗ ಏನಕ್ಕೆ ಚಂದ್ರ ಕೇಳ್ಬೇಕಲ್ಲ. ನಿಮ್ಮ ತಮ್ಮನ ಕಣ್ಣಿಗೆ ಕೆಟ್ಟ ತ್ರಿಪುರ ಸುಂದರಿ ಕಾಣಕತ್ತಾಳ, ಅದಕ್ಕೆ ಒಪ್ಕೊಂಡ. ಏನಾರ ಯಾಕೆ ಮಾಡೋಲ್ಯಾಕ, ನಾ ಹೇಳಿದ್ದ ಕೇಳಲ್ಲ ಯಾರ. ಆಕಿ ನೋಡಿದ್ರ ಬೆರಿಕದ ಅನಿಸ್ತೈತಿ ಅಕ್ಕಿ, ಅದರಿಲ್ಲ ಅಕ್ಕಿ ಏನ ನನಗಂತ ಹಂಗೆ ಅನಿಸ್ತೈತಿ. ಬಂದ್ರ ಸುಮ್ಮರು. ಬರ್ರಿ ಒಳಗ್ ಬರ್ರಿ. ಇರ್ಲಿ ನಡ್ರಿ, ನಾ ಎಲ್ಲಾ ಚೀಲ ತಗೊಂಡ್ಬರ್ತೀನಿ, ನಡ್ರಿ ನೀವು ಒಳಗ್. ನಡಿ ಶಿಲ್ಪ ಒಳಗ್. ಹ್ಞೂನಪ್ಪ ಹ್ಞೂ. ಇರೇನ ನಿಮ್ಮ ಅತ್ತೆರು ಹೊಸದಾಗಿ ಬಂದ ತಂದ್ ಒಂದ್ ಏನ್ ಹಡದ್ ಹೊಸದಾಗಿ ಬರಾಕತ್ತಾಳ, ಕುಸಿನ್ ತಗೊಂಡು ಒಂದ್ ನೀರ ಒಗಿಬೇಕಿಲ್ಲ, ಒಂದ್ ರೊಟ್ಟಿ ಒಗಿಬೇಕಿಲ್ಲ, ಆರತಿ ಬೆಳಗ್ಬೇಕು ಅನ್ನೋದು ಏನೇನು ಇಲ್ಲೇ ಅಲ್ಲ. ಕಾಯಿ ಹೊಡಿತಾರವ ಹಿಂಗ್ ಬರೋ ಮುಂದೆ, ಏನೇನು ಇಲ್ಲೇ ಅಲ್ಲ. ಮತ್ ನಮಗ್ ಹೇಳ್ತಾನೆ ಮತ್ತೆ ಯಾವ ಪದ್ಧತಿಲಿ ಈ ಪದ್ಧತಿಲಿ ತಂದು ಬೇ. ಹಂಗೆ ಅವ್ರು ತಾವೇನ್ ಮಾಡಿದ್ರು ಅದು ಶುದ್ಧ, ಅದು ಪದ್ಧತಿ. ತಾವೇನ್ ಮಾಡಿದ್ರು ಅದು ಸರಿನೇ, ನಾವೇನ್ ಮಾಡಿದ್ರು ಅವ್ರ ಕಣ್ಣಿಗೆ ತಪ್ಪೆ ಕಾಣ್ತೈತದ. ಬರ್ರಿ. ಆರಾಮದಿರಿ? ಆರಾಮದಿ ಯಾವ ಆರ್ತಿ? ಆರಾಮದಿರಿ ಅತ್ತಿರಿ? ಆರಾಮದಿ ಆರ್ತಿ? ಆರಾಮದೇವ್ ನೋಡ್ವಾ. ಆರಾಮದೇವ್ರಿ, ನೀವ್ ಆರಾಮದಿರಲ್ರಿ ನೀವ್? ಹ್ಞೂ ಆರಾಮದೇನಿ. ಬರ್ರಿ ಒಳಗ ಕೈಕಾಲ್ ಮಾರ್ ತಕ್ಕೊಂಡ್ರಿ. ನೋಡ್ರಿ ಬಿಸ್ಲಾಗಿನ್ ಬಂದಿರಿ. ಬಾರ್ವಾ ಶಿಲ್ಪ, ಮೊದಲು ನೀನ್ ತಕ್ಕೊಂಡಿ. ಹೋದ್ರೇನ? ಅಲ್ಲ ನಿನಗೆ ನಾಚಿಮಾನ ಮರ್ಯಾದೆ ಇಲ್ಲನ? ಚೀಲ ತರ್ತೀನಿ ನೋಡ್ರಿ ಯಾಕಂದ್ರೆ ಅವ್ರು ಚಾಕ್ರಿ ಮಾಡಕತ್ತಿಯಲ್ಲ, ಗೊತ್ತಾಗಲ್ಲ ನಿನಗೆ? ಅಲ್ಬೇ ನಾ ಸಹಜ ಮತ್ತ ಚೀಲ ತರ್ತೀನಿ ನಡ್ರಿ ಅಂತ ಅಂದ್ಯ. ಮತ್ತ ಅವ್ರು ಹೋದಾಗು ಇದ್ ತರ್ತೀನಿ ಬರ್ರಿ ಮರಿ ಅಂತ ಸಾಗರ ಓಡ್ ಬರ್ತಿರ್ತಾನ. ಹಂಗಾಗಿ ಹಿಂದಿನ್ ಬಿಡು, ಅವರು ನಮಗ್ ಹೋದಾಗ ಕಿಮ್ಮತ್ ಇಲ್ಲಾರ್ದಂಗ ಏನ್ ಮಾಡಿಲ್ಲ, ಅದು ನಿನಗೂ ಗೊತ್ತೈತಿ. ಮತ್ತ ಅವ್ರ ಕಿಮ್ಮತ್ ಇಲ್ಲಾರ್ದಂಗ ಮಾಡಿದ್ರೆ ನಮಗೂ ಹಂಗ ಬರ್ತಿದ್ದಿಲ್ಲ ಅದು. ಅವ್ರ ಕಿಮ್ಮತ್ ಕೊಟ್ಟು ಕಿಮ್ಮತ್ ತಗೋತಾರ, ಹಂಗಾಗಿ ಏನಾಗಲ್ ಬಿಡುಬಿ. ಆಯ್ತಾಯ್ತಾ, ಸಾಕ್ ಸುಮ್ ಕುಂದ್ರ, ಅವ್ರು ಬರ್ತಾರೆ. ಶಿಲ್ಪಾ ನೋಡ್ದೇನ ನಿಮ್ ಅಣ್ಣನ ಬಂದಾನ, ಒಂದ್ ಈಟ್ ತಂಗಿ ಏನು ಎತ್ತಾತೇನಿಲ್ಲ. ಏನ್ ಕೊಡ್ಲಿ ಹೆಂತಿ ಬಾಲ ಪಡ್ಕೊತ್ ಹೋಗ್ಬಿಟ್ಟ ಹಿಂದ್ ಶಿಲ್ಪ ಅನ್ಕೋತ. ಹೋಲ್ ಬಿಡ್ಬೇನಿ, ಅದಕ್ಕೆ ತಲೆ ಕೆಡ್ಸತಿ. ಅವ್ರವ್ರ ಏನಾರ ಯಾಕೆ ಮಾಡೋಲ್ಯಾಕ? ಏನ್ ನಮಗ್ ಏನಾರ ಅಂದಾಗ ಎದುರು ಉತ್ತರ ಕೊಡಾಕ್ ಬರ್ತೈತಿ. ಏನು ಅಂದಿಲ್ಲ ಬಿಟ್ಟಿಲ್ಲ, ಸುಮ್ನೆ ಎದಕ್ ತಲೆ ಕೆಡ್ಸತಿ ನೀನು? ನಮಗೊಂದ್ ಏನಾರ ಏನ್ ಕಡಿಮೆ ಮಾಡ್ಯಾನ, ಅದು ಇಲ್ಲ ಇದು ಇಲ್ಲ. ನನಗ ಅಣ್ಣ ಹಂಗೆ ಎಷ್ಟು ಬೇಕಷ್ಟು ಚಂದನ ನೋಡ್ಕೊತಾನೆ, ನಿನಗೂ ಹಂಗ ಅದಾನ. ಹೋಲ್ ಬಿಡು. ಯಾಕ ನಿನಗೂ ಗಾಳಿ ಬ್ಯಾರೆ ಕಡೆಯಿಂದ ಬೀಸಾಕತೈತಿ ಕಾಣ್ತೈತಿ, ಯಾಕ ಬುದ್ಧಿ ಬ್ಯಾರೆ ಕಡೆ ಹೊಂಟೈತಲ್ಲ. ಸುಮ್ಮಿರು ಒಂದಿಟ್ಟು. ಮುಖ ತಕೊಂಬಂದ್ರೇನ? ಟಾವೆಲ್ ಶಿಲ್ಪ, ಟಾವೆಲ್ ಕೊಡ್ಬೇಕಿಲ್ಲ ನಿಮ್ಮ ಅವರಿಗೆ? ಹ್ಞೂ ರೀ, ಕೊಡ್ತೇನ್ರಿ ಅತ್ತಿ. ಇಲ್ಲಿ ಒಗದ ಇಲ್ಲೇ ಇಟ್ಟಿದ್ದೆ ಮುಂಜಾನೆ. ಆರ್ತಿ ನೀ ಏನ್ರ ಇಟ್ಟೇನ? ಟಾವೆಲ್ ಒಗದ್ ಇಟ್ಟಿದ್ದೆ ಅಲ್ಲಿ ಮುಂಜಾನೆ. ನಾನು ಇವು ಕುಸಿನ ಅರ್ಬಿ ಒಗದು ಅಲ್ಲೇ ಇಟ್ಟಿದ್ನ, ಅದ್ರ ತಾಳಗ ಏನಾರ ಐತನ್ ನೋಡು. ಅರ್ಬಿ ಒಳಗೆ ಏನ್ರ ಸೇರ್ಕೊಂಡೈತನ್ ನೋಡು, ಅಲ್ಲೇ ಇಟ್ಟಿದ್ದೆ. ಇರ್ಲಿ ಬಿಡು, ಇಲ್ಲ ಸೀರೆ ಸರಿಗಿದ್ಲೆ ಒರೆಸೋತೀನಿ, ನಡೀತೈತಿ ಬಿಡು. ಐತಾಡ್ರಿ ತರ್ತೀನಿ ತಡ್ರಿ. ಇಲ್ಲ ಐತಾಡ್ರಿ ತರ್ತೀನಿ ತಗೋರಿ. ಟಾವೆಲ್ ಒರೆಸೋರಿ, ಸೀರೆಲಿ ಸರಿ ಇದಾಗುದಿಲ್ಲ ತಗೋರಿ. ಇರ್ಲಿ ಬಿಡ್ರಿ, ನಡೀತೈತಿ. ಬಂದಿದ್ರನ್ರಿ ಆರ್ತಿ ಮನಿ ಕಡೆಯವ್ರು ಕುಸಿ ನೋಡಕ?
ಕುಂದ್ರಿ ಕೂತ್ ಮಾತಾಡ್ ನೆಟ್ಟತ್ ನಾನು ನಿಂದಿರ್ತೀರಿ. ಬಂದಿದ್ರು ಅವ್ರಿಗೇನ ಭೂಮಿ ಆಕಾಶ ಏಕಾಗಿ ಬಿಟ್ಟೈತ್ರಿ ಮಗಳು ಬಂದ ಅನ್ನೋದ್ರಾಗೆ. ಮಗಳು ಹುಟ್ಟಾಳ, ಲಕ್ಷ್ಮಿ ಬಂದು ನಮ್ಮ ಮನೆಗೆ ತಂದು ಅವ್ರ ಅತ್ತಿ ಎಷ್ಟು ಕುಣದಾಡ್ದು ಏನ್ ಮಾಡೋದು ನೋಡ್ಬೇಕ್ರಿ ನೀವು. ಹಂಗ 2 ದಿನಕ್ಕೊಮ್ಮೆ ಬಂದು ಹೋಗತ್ತಾರ್ರಿ. ಎಷ್ಟ್ರು ಬರ್ತಾರ ಏನ್ ಸುದ್ದಿ ನೋಡ್ಬೇಕು ನೀವು. ಚಲೋ ಆಯ್ತು ತಗೋರಿ. ಒಟ್ಟು ಯಾವ್ದ ಹೆಣ್ಣ ಇರ್ಲಿ ಗಂಡನ ಇರ್ಲಿ ಯಾವ್ದಾದ್ರು ಮಕ್ಳು ಇಲ್ರಿ, ಅದಕ್ಕೆ ಭೇದ ಭಾವ ಮಾಡೋದಿರ್ತೈತಿ ನೋಡ್ರಿ. ಅವ್ರ ಮನ್ಯಾಗ ಹಂಗ ಭೇದ ಭಾವ ಏನಿಲ್ಲ ನೋಡ್ರಿ. ನಾವಾದ್ರೂ ಹಂಗಾರಿ, ಏನ್ ಭೇದ ಭಾವ ಏನಿಲ್ಲ. ಹಂಗ ಈಗ ಎಲ್ಲ ಹಂಗೇನ್ ಮಾಡೋದಿಲ್ರಿ. ಯಾರ್ ಹೆಣ್ಣ ಆಗ್ಲಿ ಗಂಡ ಆಗ್ಲಿ ಎರಡಕ್ಕೂರ್ನು ಒಂದ್ ತರ ನೋಡ್ತಾರ್ರಿ. ಅವಾಗೆಲ್ಲ ನಮ್ ಕಾಲದಾಗಿತ್ತು ಹೆಣ್ಣ ಗಂಡ ತಂದು ಒಂಥರ ನೋಡ್ತಿದ್ರಿ ಹಿರಿಯರೆಲ್ಲ ಅವಾಗ. ಈಗೇನ್ ಹಂಗ್ ನೋಡುದಿಲ್ಲ. ಈಗ ಹೆಣ್ಮಕ್ಳ್ರಿ ಎದ್ರಾಗ ಕಡಿಮೆ ಅದಾರಿ, ಎದ್ರಾಗೂ ಕಡಿಮೆ ಇಲ್ಲ. ಎಲ್ಲದ್ರಾಗೂ ಒಂದು ಆಟೋ ಹಿಡ್ಕೊಂಡ್ರಿ ರಾಷ್ಟ್ರಪತಿ ಆಗುವವರ್ಗುನು ಮತ್ತ ಎಲ್ಲಾ ವಿಮಾನ ಓಡ್ಸೋದ್ರಾಗುನು ಹೆಣ್ ಮುಂದದ. ಎದ್ರಾಗ ಕಡಿಮೆ ಅದಾಳ್ರಿ ಹೆಣ್ಣ? ಹೌದ್ ಬಿಡ್ರಿ, ಅದು ಕರೆ ಮಾತ್ ಮತ್ತ ಒಪ್ಕೊಳ್ಳಂತ ಮಾತೇ ಈಗ. ಎದ್ರಾಗೂ ಕಡಿಮೆ ಇಲ್ಲ ಬಿಡ್ರಿ ಹೆಣ್ಣಿಗೆ. ಸಂತನೊಂದು ಸುದ್ದಿ ಕೇಳಿ ಖುಷಿ ಆಯ್ತು ಬಿಡ್ರಿ. ಎತ್ತರ ಆಗೋಲಕ್ ಒಟ್ಟ ಯಾಕಂದ್ರೆ ಅಲ್ಲಿ ಚಲೋ ಆದ್ರೆ ಸಾಕಾಗಿತ್ತು. ಅವ್ನಿಗೊಂದ್ ಇಷ್ಟ ಆಗಿತ್ತ ಅಂದರ್ ಶೇಖರು. ಚಲೋ ಆಯ್ತು ಬಿಡು, ಮನ್ನಿಗೊಂದ್ ಹಂಗಾಗಿತ್ತು. ಇದು ಅಂದ್ರೆ ಇಷ್ಟ ಆಗೈತಿ, ಅವ್ರಿಗೆ ಇಷ್ಟ ಆಗೈತಿ, ಹುಡುಗಿ ಇಷ್ಟ ಆಗೈತಿ, ಅವ್ನಿಗೆ ಇಷ್ಟ ಆಗೈತಿ ಅನ್ನೋದ್ಲಿ ಚಲೋ ಆಯ್ತು ಬಿಡು. ಹಂಗಾರೆ ಅವಲಕ್ ಮಾಡ್ಕೊಂಡ್ ತಿಂತಾವು ಅತ್ತ ನನಗೂ ಅನಸ್ತ್ರಿ. ಏನ ಕಂಕನ್ ಬಲ ಕೂಡ್ಬೇಕಂತ ತಡ ಹಿಡಿದಿಲ್ಲ ಅಂತಾರಲ್ಲ, ಹಂಗಾಗಿತ್ ನೋಡ್ರಿ. ಚಲೋ ಆಗೈತ್ರಿ. ಅವನಿಗೆಲ್ಲ ಇಷ್ಟ ಆಗೈತಿ, ನಮ್ಗೇನ್ ಹಂತಪರಿ ಇಲ್ಲ ಬ್ಯಾಡ ಅಂದೇವಿ. ಅವನೇ ಕೇಳಲ್ಲ ಏನ್ ಮತ್ತೇನ್ ಮಾಡೋದಿನ್ನ, ಅದಕ್ಕೆ ಸುಮ್ಮ ಒಪ್ಕೊಂಡೇವ್ರಿ. ಹಣೆ ಬರ್ದಾಗ ಯಾರು ಇರ್ತಾರ ಅಲ್ಲೇ ಆಗುದ್ರಿ ಅದ್ ಮದ್ವಿ. ಮತ್ತೆ ಪಶುಪತ್ನಿ ಸುತಾಲಯ ಅಂತಾರಲ್ರಿ, ಹಂಗಾರಿ ಅದು. ಎಲ್ಲಿರ್ತೈತಿ ನಮ್ ಹಣೆ ಬರ ಅಲ್ಲೇ ಹೋಗುದ್ರಿ ಅದು. ಯಾರು ಇರ್ತಾರ ಅವ್ರ ಬಂದ್ ಸೇರುದ್ರಿ. ನಾವು ನೀವು ಎಲ್ಲ ಬರೇ ಸುಮ್ಮ ಮಾತಿಗೆ ಅಷ್ಟೇ ರೀ. ಅವ ಬರ್ದಂಗ ಆಗುದ್ರಿ ಅದು ಏನ್ ಮಾಡಿದ್ರು ಲಾಸ್ಟಿಗೆ. ಅದಕ್ಕ ನಾವು ಈಗ ಸಂತನ್ ಮದ್ವಿ ಹಂಗ ಹಿಂಗ ಐತೆ ಅನ್ನೋಟ್ಲೆ ನಾವು ಅದಕ್ಕೆ ಕರ್ಕೊಂಡ್ ಬಂದೇವಿ. ನನಗೂ ಇನ್ನ ಕೂಸ್ ಸಾಂದೈತಿ, ನಮ್ ಊರಾಗೈತಿ. ಏನ್ ಮಾಡಿದ್ರು ತವ್ರ ಮನ್ಯಾಗ ಆದಂಗ ಗಂಡನ ಮನ್ಯಾಗ ಆಗುದಿಲ್ಲ ನೋಡ್ರಿ, ಆಗುದಿಲ್ಲ. ಅದಕ್ಕ ನನಗೂ ಕರ್ಕೊಂಡ್ರು ಮನಸ್ಸು ಇದ್ದಿದ್ದಿಲ್ಲ. ನೀವು ಸುಮ್ಮ ಏನ ಮದ್ವಿ ಐತಿ ಇಲ್ಲ ಕಳಸ ಅನ್ನೋಟ್ಲೆ ಕಳ್ಸಿನ್ರಿ. ಮದ್ವಿ ಮುಗಿಟ್ಲೆ ಸುಮ್ ಏನ ಇದ್ದಂಗ ಆಕೈತಿ, ಮತ್ ನಾ ಮದ್ವಿ ಮುಗಿಟ್ಲೆ ಕರ್ಕೊಂಡ್ ಹೋಗ್ತೀನಿ. ಈಗ ತವ್ರ ಮನ್ಯಾಗ ಸುತ್ತ ಬಂದಂಗ ಅಲ್ಲಿ ಬ್ಯಾಡ ಬಿಡು, ಅಲ್ಲೇನ್ ಮಾಡುದಿಲ್ಲ ಮಕ್ಳಿಗೆ ಸುಮ್ಮ ಎಲ್ಲ ಕುತ್ತಲ್ಲೇ ಒಯ್ದ ಕೊಡ್ತೀವ್ರಿ. ಈಗ ಮತ್ತ ಇಲ್ಲಿ ಬರೋಟ್ಲೆ ಮತ್ ಏನ್ರ ಅಂದಾರ ಮಾಡ್ಯಾರ ತಂದು ಆಗುದೇರಿ ಅದು. ಅದಕ್ಕ ಮದ್ವಿ ಮುಗಂಟ್ಲೆ ಮತ್ತೆ ಕರ್ಕೊಂಡ್ ಹೋಗ್ತೇವ್ರಿ. ಅಯ್ಯ, ನಾವು ಅದಕ್ಕ ನಮ್ಗೇನ್ ಅಷ್ಟೇನ್ ಜಲ್ದಿ ಮಾಡಿ ಕರ್ಕೊಂಡ್ ಬರೋದು ಇದ್ದಿದ್ದಿಲ್ಲ. ನಾವು ಸಾಂದ್ ಐತಿ ಅನ್ಕತ್ ನಮ್ ಬಿಟ್ರೆ ಆಯ್ತತೆ ಬಿಟ್ಟಿದ್ದೇವ್ರಿ. ನಾವು ಏನ್ ನಡಿತೈತಿ ಬಿಡು, ಇದ್ರಾಗ ಕರ್ಕೊಂಡ್ ಬಂದ್ರ ನಡಿತೈತಿ ಅಂತ ನಾವು ಬಿಟ್ಟಿದ್ದೇವ್ರಿ. ಮತ್ತೀಗ ಅನಿವಾರ್ಯ ಬಂದೈತಲ್ಲ ಮದ್ವಿ, ಅದಕ್ಕ ಮತ್ತೆ ಕರ್ಕೊಂಡ್ ಬಂದಿ. ಮತ್ತೆ ಅಂತಪರಿ ಏನ್ ನಮ್ಮ ಮನ್ಯಾಗ ಏನ್ ಕೆಲ್ಸ ಹಚ್ಚುದಿಲ್ರಿ ನಾವು. ನನ್ ಮಗಳು ಬೇರೆ ಅಲ್ಲ, ಅಕ್ಕಿ ಬೇರೆ ಅಲ್ಲ. ನಾವೇನ್ ಹಂಗೇನ್ ಕೆಲ್ಸ ಹಚ್ಚುದಿಲ್ರಿ. ನಾನ್ ತಣ್ಣೀರಾಗ ಕೈ ಅದ್ದಿಸ್ಕೊಡುದಿಲ್ರಿ. ತಲೆ ಕರ್ಸಕ್ ಹೋಗ್ಬೇಡ್ರಿ. ಅವಾಗೆಲ್ಲ ನಾವು ಒಂದೊಂದ್ ತಿಂಗಳದಾಗೆ ಎಲ್ಲ ಎದ್ದದ್ ಮಾಡ್ಯಾವ್ರಿ. ನೀರ್ ತರ್ತಿದ್ದೇವ್ ಬಾವಿಯಿಂದ, ಒಯ್ಯಾನ ಹೊಕ್ಕೊಂಡ್ ಬರ್ತಿದ್ದೇವಿ, ಎಲ್ಲಾ ಮಾಡ್ಯಾವ್ರಿ ನಾವ್. ಈಗೇನ್ ಅವ್ರು ಸೂಕ್ಷ್ಮ ಮಾಡ್ತಾರ್ರಿ. ನೀವು ಮಾಡಿರ್ಬೇಕ್ರಿ. ಎಲ್ಲಾ ಕಡೆ ತವ್ರ ಮನೆಗ್ ಯಾರು ಒಟ್ಟ ತಣ್ಣೀರ ಕೈ ಸುತ್ತ ಕೈ ಎದ್ದಿಸ್ಕೊಡಲ್ರಿ. ಅಟ್ಟು ಜೋಪಾನ್ ಮಾಡ್ತಾರ ಬಾನೆ ತಂದಾಗ. ಮಾಡಿರ್ಬೇಕ್ ನೀವು. ಈಗಿನೆಲ್ಲಾ ಸೂಕ್ಷ್ಮ ಇರ್ತಾವಲ್ರಿ. ಮತ್ತೇನ್ ಹಂಗ ನಾವು ಹಂಗ ಮಾಡೀವಿ ನೀವು ಹಂಗ ಮಾಡ್ರಿ ಅಂತ ಅನ್ನಕ್ ಆಗತ್ತನ್ರಿ? ಏನ್ ಅನ್ನಕ್ ಆಗುದಿಲ್ಲ. ಹಂಗಾಗಿ ಈ ಕಾಲ ಹೆಂಗ್ ಬರ್ತೈತಿ ಹಂಗ ಹೋಗ್ಬೇಕಾಕೈತಿ. ನಾವ್ ಹಂಗ ಮಾಡೇವಿ, ನಾವು ಹಂಗೆ ಇದ್ದೇವಿ, ನಾವು ನೀವ್ಯಾಕ್ ಹಿಂಗಿಲ್ಲ ಅತ್ತ ಹಂಗ ಹೊಳೆ ಮಳೆ ಅಂದ್ರ ಡಾಕ್ಟರ್ ಹೋಗಿ ನಮಗ ಬೈತಾರ್ರಿ. ಎಲ್ಲ ಬರೀ ಹಳಿ ಕಾಲದ ನಿಮ್ ಪುರಾಣದಿ ಹೇಳ್ಕೊತ್ ಕೂತ್ರ ನಡಿತಾವನ ಇವತ್ತು ಬೈತಾರ್ರಿ ಅವ್ರು. ಅದರಿಲ್ ನೋಡಿಕ್ನು ಮಾತ್ನಿಗೆ ಮಾತ ಹೊಡಿತಾ ಬೇಷದ ಬಿಡಿಕ್ನು. ಶಿಲ್ಪಾ ಅಂದ್ರೆ ಚಾ ಮಾಡ್ಕೊಂಬರ್ವ ನಿಮ್ಮ ಅವಾಗ. ಹಂಗೆ ಒಂದ್ ಈಟು ಅನ್ನ ಸಾರ ಮಾಡ್ಬಿಡು. ಅದೇನ ಅಲ್ಲೇ ಕುತ್ತಲ್ಲಿ ಹಾಕೈತಿ, ಏನಾಗಲ್ಲ. ಅದೇ ನೀರಾಗ ಕೈ ಹಾಕ್ಬೇಕನ್ನಂಗಿಲ್ಲ ಏನಿಲ್ಲ. ಒಂದಿಟ್ಟು ಅನ್ನ ಸಾರ ಒಂದಿಟ್ಟು ಮಾಡು. ಕುಂದಿರಿ ಒಂದ್ 5 ನಿಮಿಷ, ಚಾ ಮಾಡ್ಕೊಂಡ್ ಬರ್ತಾ. ಬಂದಿಂದ ಏನೋ ಮಾಡೇ ಇಲ್ಲ. ಶಿಲ್ಪ ಬ್ಯಾಡ್ ತಡಿವಾ, ನಾನೇ ಬರ್ತೀನಿ. ಆ ಕುಸಿನ್ ತಗೊಂಡ್ ಎಲ್ ಮಾಡ್ತೀನಿ. ಮನೆ ಬಂದಿದ್ ಬೇಷ್ ಮಾಡಿದೆ ಒಳಗ. ನನಗಂತೂ ಇಷ್ಟು ದಿನ ಬಿಟ್ಟಿನಲ್ಲ ಹೊಟ್ಟೆ ಏನು ಸುಧಾರಸಲ್ಲಾಗಿತ್ತು. ಈಗ ಅವಾಗ ನಾ ಎಲ್ಲಿ ಬೇಕಲ್ಲಿ ಚಾ ಪುಡಿ ಅದು ಇದು ಎಲ್ಲೆಲ್ಲ ಇಟ್ಟಿದ್ದ ಡಬ್ಬಿ ಈಗ ಅವು ಬೇರೆ ಆಗ್ಯಾವು. ನನಗರ ಏನು ಅಂತ ತಿಳಿಯಲಾಗೈತಿ. ಈ ಹುಡುಗನ್ ತಗೊಂಡು ಈ ಹೊಗ್ಯಾಕ ಕೂತ್ ನಾ ಎಲ್ಲಿ ಮಾಡ್ಬೇಕಿತ್ವಾ. ಆ ಗ್ಯಾಸು ಇನ್ನ ಹಚ್ಚೇ ಇಲ್ಲ. ನನಗರೇ ಈಗ ಬಿಟ್ಟಿನಲ್ಲ ಒಟ್ಟ ಸುಧಾರಸಲ್ಲಾಗಿತ್ತು. ಚಲೋ ಮಾಡಿದ್ ಬಂದೆ ನೀನು. ಅದಕ್ಕ ತಿಳ್ಕೊಂಡೆ ಬಂದೆ ನಾನು. ಬಿಟ್ಟಂಗ ನಿಮ್ ಮತ್ತೆ ಎಲ್ಲಾನು ಹಚ್ತಾ ಏನ್ರಿ ನಮ್ಮ ಮನ್ಯಾಗ ಏನ್ ಅಂತಪ್ರಿ ಏನ್ ಕೆಲಸ ಹಿಂಗ ತಂತಾಳಿ ಮತ್ತೆ ಎಲ್ಲಾನು ಹಚ್ಚತ. ಅದಕ್ಕ ಮದ್ವಿ ಮುಗಿತಾಳ ನೋಡಿ, ಮದ್ವಿ ಮುಗಿನ್ ಸುಮ್ ಕರ್ಕೊಂಡ್ ಹೋಗ್ಬಿಡ್ತೀನಿ. ನೋಡ್ರಿ ಅಂತಂಗಿ ಹೆಂಗ ಪಟ್ಟನ ಮಗಳು ಬರೀ ಚಾ ಹೇಳಿದ್ರ ಈ ಬ್ಯಾಡ್ ನಿಂದಿರ್ರಿ ನಾ ಮಾಡ್ಕೊಂಡ್ ಬರ್ತೀನ ಚಾ. ಅಲ್ಬೇ ಈಗ ನಿನಗ್ ಹೆಂಗ ನನ್ ಮ್ಯಾಲ ಕಳ ಜಗ್ತೈತ್ಲಾ, ಅವ್ರಿಗೆ ಹಂಗೆ ಜಗ್ಗೈತಿ. ಈಗ ನಾ ಏನ್ರ ಮಾಡಕತ್ರಿ ಬ್ಯಾಡ್ ನಿಂದಿರ್ನಿ ಅಂತಂದ ನಿನಗ್ ಹೆಂಗ ಅನಸ್ತೈತಲ್ಲ, ಅವ್ರಿಗೆ ಹಂಗ ಅನ್ಸೈತಿ. ಈಗ ಅವ್ರ ಅವ್ವಾರ್ಗಿ ನನ್ನ ಮ್ಯಾಲ ಕಳ ಜಗ್ಗುದಿಲ್ಲ. ನಾ ಏನ್ರ ಮಾಡತ್ರ ಮಗಳು ಇರುದಿಲ್ಲ, ಅವ ಅಟ್ಟ ಜಗ್ಗುದಿಲ್ಲ. ಈಗ ನಿನಗ ವೈನಿ ಮ್ಯಾಲ ಈಗ ವೈನಿ ಮ್ಯಾಲ ಜಗ್ಗುದಿಲ್ಲ. ಹಂಗೆ ಅದು ಅವ್ರವ್ರ ತಂದೆ ತಾಯಿಗಳಿಗೆ ಅವ್ರವ್ರ ಮಕ್ಕಳ ಮೇಲೆ ಜಗ್ಗತೈತಿ.
ಅದು ಸಹಜ ಅದು ಬಂದಿತ್ತದು ಹಂಗ. ಈಗ ನಮಗೆ ಆದ್ರೂ ನಮ್ಮ ಮಕ್ಳ ಮೇಲೆ ಜಗ್ದಂಗ್ ಬೇರೆಯವ್ರ ಮೇಲೆ ಜಗ್ಗಲ್ಲ. ಹಂಗೆ ಅದು ಏನ್ ಮಾಡಿದ್ರು ಅದು ತಂದೆ ತಾಯಿ ತಮ್ಮ ಮಕ್ಕಳ ಮೇಲೆ ಜಗ್ಗುದದು. ಯಾಕೆ ಮಾಡೋಲೆಕ್ ನನಗೊಂದ್ ಕೆಲಸ ತಪ್ತು, ಯಾಕೆ ಮಾಡೋಲೆಕ್. ಮತ್ ಮದ್ವೆ ಆಗಿಂದ 2 ದಿನ ಕರ್ಕೊಂಡ್ ಹೋಗ್ತೀನಿ ಅನ್ನಕತ್ತಾರ. ಹಂಗೂ ಆ ಸಸಿ ಬಂದಿರ್ತಾಳ, ಸಸಿ ಬಂದ್ರದೇನೋ ಮತ್ ಕರ್ಕೊಂಡ್ ಹೋಗುದು, ಉಡೇಕ್ ಹಾಕುದು, ಕರ್ಕೊಂಡ್ ಬರುದು ಮಾಡುದು ಇರ್ತಾವು. ಎಲ್ಲ ನನಗೆ ಬೀಳ್ತೈತಿ. ನೋಡುನು ಮುಂದಿನ ಮುಂದೆ ನೋಡು ನಿಂದಿರು. ಒಳಗ್ ಹೋಗ್ತೀನಿ ಬೇ, ನನಗ ಕುಚ್ಚ ಅಂತ ನುಸಾತೈತಿ, ಒಳಗ್ ಹೋಗ್ತೀನಿ. ಯಾಕ ಮಾಡಿ ಹಾಕ್ದಂಗ ಆಗೈತಿ, ಅರ್ಬಿ ತಕೊಂಡ್ ಬರ್ತೀನಿ ನಿಂದ್ರ. ಶಿಲ್ಪ ಹೇಳೇನು ಮತ್ ಈಗ ಕೈಗೆ ಬರೀ ಅಡ್ಗೆ ಹೇಳಿದ ಅವ್ರವ್ ಮಾಡಕ್ ಹೋಗ್ಯಾಳ. ಮತ್ ಈಗ ನಾ ಕೈ ನಿಂದಿರ್ ತರ್ತೀನತ್ತ ಬ್ಯಾಡಿಗೆ ಅನ್ಕತ್ನ ಸುಂದರ್ನವ್ರವ್ ಹೋಗುತ್ತಾನ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಮೊದಲೇದಾಗಿ ಒಂದೇ ಒಂದು ಕಮೆಂಟ್ ಬಂದಿತ್ತು, ಹಂಗಾಗಿ ಸ್ಟೋರಿ ಎಂಡ್ ಒಳಗೆ ಹೇಳ್ತೀನಿ. ಪ್ಲೀಸ್ ಇಷ್ಟ ಇದ್ರೆ ನೋಡಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಮಹೀಂದ್ರ ಬಾಹುಬಲಿ ಅವ್ರ ಯೂಸರ್ ಐಡಿ ನೇಮ್ ಬಂದ್ಬಿಟ್ಟು ಮಹೀಂದ್ರ ಬಾಹುಬಲಿ ಅಂತ ಇದೆ. ಸೂಪರ್ ವಿಡಿಯೋ. ನನ್ನ ಮಗ ಮಹೀಂದ್ರ ಅವನಿ ಹಾಯ್ ಹೇಳಿ ಅಂತ ಇಷ್ಟೇ ಅವ್ರು ಕಮೆಂಟ್ ಮಾಡಿರೋದು. ನಿಮ್ ಮಗ ಮಕ್ಳು ಇರ್ಬೋದು, ಮೇ ಬಿ ನಿಮ್ ಮಗ ಮಹೀಂದ್ರ ಮತ್ತೆ ಮಗಳು ಅವನಿಗೆ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ಹಾಯ್. ಮತ್ತೆ ನಿಮ್ಮಿಬ್ಬರಿಗೂ ಒಳ್ಳೇದಾಗಿ, ದೇವರು ಯಾವಾಗ್ಲೂ ನಿಮ್ನ ನನ್ನತ್ತ ಇಟ್ಟಿರಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಯಾವಾಗ್ಲೂ ನೀವು ಅನ್ಕೊಂಡಿರೋದು ಎಲ್ಲಾನು ಆಗ್ಲಿ, ಈ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಎಲ್ಲಾನು ಹೊಸತನವನ್ನೇ ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.